ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಇಕ್ಕಟ್ಟಲ್ಲಿ ಸಹಾಯಕನೇ ನಿಮ್ಮನ್ನೇ ಆರಾಧಿಸುವೆ, ಕಷ್ಟದಲ್ಲಿ ವಿಮೋಚಕನೇ ನಿಮ್ಮನ್ನೇ ಆರಾಧಿಸುವೆ, ನನ್ನಯ ರಕ್ಷಕನೇ ನಿಮ್ಮನ್ನೇ ಆರಾಧಿಸುವೆ, ನನ್ನಯ ಜೊತೆಗಾರನೇ ನಿಮ್ಮನ್ನೇ ಆರಾಧಿಸುವೆ, ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವ ಸ್ವರ ಕೀರ್ತನೆಗಳು 35. ಇದರ ಟೈಟಲ್ ನೋಡುವುದಾದರೆ ಶತ್ರುಗಳಿಂದೆನ್ನ ರಕ್ಷಿಸು ಎಂಬುದಾಗಿ. ಅಂದರೆ ವಿನಾಕಾರಣ ಶತ್ರುಗಳು ನಮಗೆ ವಿರುದ್ಧವಾಗಿ ಎದ್ದೇಳುತ್ತಾರೆ. ಶತ್ರುಗಳು ಅಂದ ಕೂಡಲೇ ನಿಮ್ಮ ಮನಸ್ಸಿಗೆ ಬರಬೇಕಾಗಿರೋದು ನಿಮ್ಮ ಮಾನುಷಿಕವಾದ ಮನುಷ್ಯರು ಮಾತ್ರ ಅಲ್ಲ, ನಮ್ಮ ಶತ್ರು ಸೈತಾನ ಆಗಿದ್ದಾನೆ. ಕಣ್ಣಿಗೆ ಕಾಣದ ಶರೀರ ಗಣಗಳು, ಅಂಧಕಾರ ಶಕ್ತಿಗಳ ಆಧಿಪತ್ಯ, ವಿಷ ಕ್ರಿಮಿ ಕೀಟಗಳು, ವಿಷ ವೈರಸ್ಗಳು, ಇವೆಲ್ಲವೂ ಇಹಲೋಕದ ಅಧಿಪತಿಯಾದ ದುಷ್ಟಶಕ್ತಿಗಳು, ಇವುಗಳು ನಮ್ಮ ಶತ್ರುಗಳಾಗಿದೆ. ಪ್ರೈಸ್ ದ ಲಾರ್ಡ್. ಆದ ಕಾರಣ ಈ ಕೀರ್ತನೆಗಳು ಓದುವಾಗ ಹೆಚ್ಚು ಶತ್ರುಗಳ ಬಾಧೆ, ಶತ್ರುಗಳಿಂದ ಬಿಡುಗಡೆ ಅನ್ನುವಾಗ ನಮ್ಮ ಮನಸ್ಸಿನಲ್ಲಿ ಇಡತಕ್ಕಂಥ ವಿಷಯ, ಇವೆಲ್ಲವುಗಳಿಂದ ದೇವರು ನಮ್ಮನ್ನು ರಕ್ಷಿಸುವವರಾಗಿದ್ದಾರೆ. ಆಮೆನ್. ನನ್ನೊಡನೆ ವ್ಯಾಜ್ಯ ಮಾಡುವವರೊಡನೆ ನೀನು ವ್ಯಾಜ್ಯವಾಡು, ನನ್ನೊಡನೆ ಕದನ ಮಾಡುವವರನ್ನೇ ಪ್ರಭು ನೀ ಕದನ ಮಾಡು. ವೆರಿ ಸಿಂಪಲ್. ಯುದ್ಧ ನಮ್ಮದಲ್ಲ, ದೇವರೇ ನಮ್ಮ ಪರವಾಗಿ ಯುದ್ಧ ಮಾಡುವರು. ನೀವು ಸುಮ್ಮನಿರಿ, ಭರವಸೆಯಿಂದಿರಿ, ನೆಮ್ಮದಿಯಿಂದಿರಿ, ದೇವರು ಮಾಡುವ ರಕ್ಷಣಾ ಕಾರ್ಯವನ್ನ ನೋಡುವಿರಿ. ಇಲ್ಲ 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 ನಾನೇ ಹೋಗಿ ಫೈಟ್ ಮಾಡ್ತೀನಿ, ನಾನೋಗಿ ಜಗಳ ಮಾಡ್ತೀನಿ, ನಾನೋಗಿ ಯುದ್ಧ ಮಾಡ್ತೀನಿ ಅಂದ್ರೆ ದೇವರು ಸುಮ್ಮನೆ ಕೂತ್ಕೊಂಡಿರ್ತಾರೆ. ಓಕೆಪ್ಪ ನೀನೇ ಹೋಗಿ ಮಾಡು ಅಂತ. ಅದರ ಬದಲು ಯೇಸುವಿನ ಸನ್ನಿಧಾನದಲ್ಲಿ ಕುಳಿತು, ದೇವಾ ನನ್ನ ಪರವಾಗಿ ನೀನು ಕಾರ್ಯ ಮಾಡು ಎಂದು ಒಪ್ಪಿಸಿಕೊಟ್ಟಿದ್ದೆ ಆದರೆ ದೇವರು ನಮ್ಮ ಪರವಾಗಿ ಕಾರ್ಯ ಮಾಡುತ್ತಾರೆ. ದಾವೀದ ಅರಸ ಬಹಳ ಜಾಣ. ಆತನಿಗೆ ಗೊತ್ತು ದೇವರು ಬಾರದ ಹೊರತು ಯುದ್ಧದಲ್ಲಿ ಜಯವಿಲ್ಲ ಅಂತ. ನನ್ನ ವಿರುದ್ಧ ಯಾರು ಹೋರಾಡ್ತಾರೋ ನೀನು ಅವರೊಟ್ಟಿಗೆ ಹೋರಾಡು ಎಂಬುದಾಗಿ. ಖಡ್ಗ ಗುರಾಣಿಗಳನ್ನು ಧರಿಸಿಕೋ, ನನಗೆ ರಕ್ಷಣೆಯಾಗಿ ನಿಂತುಕೋ. ತಡೆ ನೀನು ಬಿಲ್ಲು ಬರ್ಜೆಯಿಂದ ಬೆನ್ನಟ್ಟಿ ಬರುವ ವೈರಿಯನು, ನೀಡೆನ್ನ ಮನಕ್ಕೆ ನೀನೇ ರಕ್ಷಕನೆಂಬ ಅಭಯವನ್ನು ನೀಡು. ನನ್ನ ಮನಸ್ಸಿಗೆ ನೀನೇ ನನ್ನ ರಕ್ಷಕ ಎಂಬ ಧೈರ್ಯವನ್ನು, ನನ್ನ ಯೇಸು ನನ್ನ ರಕ್ಷಕ ಎಂಬ ಧೈರ್ಯ ಸ್ಥೈರ್ಯ ನನ್ನ ಮನಸ್ಸಿನಲ್ಲಿ ನೆಲೆಯಾಗಿ ನಿಲ್ಲುವಂತಾಗಲಿ. ನನ್ನ ಕೊಲೆಗೆ ಯತ್ನಿಸುವವನು ತಲೆ ತಗ್ಗಿಸಲಿ ನಿರಾಶೆಗೊಂಡು, ನನಗೆ ಕೇಡು ಮಾಡುವವರು ಓಡಿ ಹೋಗಲಿ ಗಲಿಬಿಲಿಗೊಂಡು. ನನಗೆ ಕೇಡು ಮಾಡಲು ಬಂದವರು ಓಡಿ ಹೋಗಲಿ ಗಲಿಬಿಲಿಗೊಂಡು. 2 ಅರಸು 6ನೇ ಅಧ್ಯಾಯ. ಎಲೀಷ ಪ್ರವಾದಿಯನ್ನ ಸೆರೆ ಹಿಡಿಯಬೇಕೆಂದು ಸಮಾರ್ಯದ ರಾಜ ದೊಡ್ಡ ಸೈನ್ಯದೊಡನೆ ಬರುತ್ತಾನೆ. ಎಲೀಷ ಪ್ರವಾದಿ ಸರ್ವೇಶ್ವರನ ಕಡೆಗೆ ಕಣ್ಣೆತ್ತಿ ಪ್ರಾರ್ಥನೆ ಮಾಡುತ್ತಾನೆ. ಕ್ಷಣ ಮಾತ್ರದಲ್ಲಿ ಶತ್ರುಗಳ ಕಣ್ಣುಗಳು ಕುರುಡಾದಂತಾಗಿ ಅವರು ತಡವರಿಸುತ್ತಾ ಗಲಿಬಿಲಿಗೊಂಡರು. ರಾಜ ಹೇಳ್ತಾನೆ, ಗುರುವೇ ಶತ್ರುಗಳನ್ನ ನಾಶ ಮಾಡಲು. ಆದರೆ ಪ್ರವಾದಿ ಎಲೀಷ ಹೇಳ್ತಾನೆ, ಬೇಡ ಬೇಡ, ಅವರಿಗೆ ಹೊಟ್ಟೆ ತುಂಬ ಊಟ ಕೊಡು, ತಿಂದು ತೃಪ್ತರಾಗಿ ಹೋಗಲಿ. ಇನ್ನೆಂದಿಗೂ ಶತ್ರುಗಳ ಗುಂಪು ಮತ್ತೆ ಎಲೀಷನ ಕಡೆ, ಇಸ್ರಾಯೇಲರ ಕಡೆ ಬರಲಿಲ್ಲ ಎಂದು ನಾವು ನೋಡುತ್ತೇವೆ. ಧೈರ್ಯವಾಗಿರಿ. ಬಿರುಗಾಳಿಗೆ ತರಗಲೆಯಂತೆ ತೂರಿ ಹೋಗಲಿ, ಪ್ರಭುವಿನ ದೂತನು ಅವರನ್ನು ಬೆನ್ನಟ್ಟಿ ಹೋಗಲಿ. ನಾವು ಸುಮ್ಮನೆ ದೇವರ ಸನ್ನಿಧಾನದಲ್ಲಿ ಕುಳಿತು ಸ್ತುತಿಸುವಾಗ, ಪ್ರಾರ್ಥಿಸುವಾಗ, ದೇವರು ನನ್ನ ರಕ್ಷಕ, ನನ್ನ ಪರವಾಗಿ ದೇವರು ಕಾರ್ಯ ಮಾಡುತ್ತಾರೆ ಎಂದು ನೆಮ್ಮದಿಯಿಂದಿರುವಾಗ ದೇವರು ತನ್ನ ದೂತರನ್ನು ಕಳುಹಿಸಿ ಅವರನ್ನ ಬೆನ್ನಟ್ಟಿ ಓಡಿಸುತ್ತಾರೆ. ಇಳಿಜಾರು ಕಾರಿರುಳು ಇರುವ ಹಾದಿಯಲ್ಲಿ ಪ್ರಭುವಿನ ದೂತನು ಅವರನ್ನು ಓಡಿಸಿ ಬಿಡಲಿ. ನಿಷ್ಕಾರಣ ಕೊಲೆ ಮಾಡಲೆನ್ನ ಬಲೆಯೊಡ್ಡಿಯರು, ಅಕಾರಣ ಪ್ರಾಣ ತೆಗೆಯಲು ಗುಂಡಿ ತೋಡಿಯರು. ಕಾರಣವೇ ಇಲ್ಲದೆ ದಾವೀದನನ್ನು ಕೊಲೆ ಮಾಡಲು ಯತ್ನಿಸುತ್ತಿದ್ದಾರೆ. ಕಾರಣವೇ ಇಲ್ಲದೆ ಅವನನ್ನು ನಾಶ ಮಾಡುವುದಕ್ಕಾಗಿ ಶತ್ರುಗಳು ಹೊಂಚು ಹಾಕುತ್ತಿದ್ದಾರೆ. ಹೀಗೆ ನೀವು ಕೆಲಸ ಮಾಡುವ ಸ್ಥಳದಲ್ಲಿ, ನಿಮ್ಮ ಕುಟುಂಬಗಳಲ್ಲಿ, ನೀವು ಸೇವೆ ಮಾಡುವ ಸ್ಥಳಗಳಲ್ಲಿ ಕಾರಣವೇ ಇಲ್ಲದೆ ನಿಮಗೆ ವಿರುದ್ಧವಾಗಿ ಶತ್ರುಗಳು ಎದ್ದಿರಬಹುದು. ಡೋಂಟ್ ವರಿ,
ಪ್ರಭು ಯೇಸು ಕಲ್ವಾರಿ ಶಿಲುಬೆ ಮೇಲೆ ಮಾಡಿದ್ದಾರಲ್ಲ, ತಂದೆಯೇ ಅವರೇನು ಮಾಡುತ್ತಾರೆಂದು ಅವರಿಗೆ ಗೊತ್ತಿಲ್ಲ ಎಂದು ಅವರನ್ನು ಕ್ಷಮಿಸಿ ಬಿಡೋಣ. ಕಾರಣವೇ ಇಲ್ಲದೆ ನಮಗೆ ವಿರುದ್ಧವಾಗಿ ಎದ್ದೇಳುವವರಾಗಿದ್ದಾರೆ. ನಾವು ಅವರನ್ನು ಕ್ಷಮಿಸಿ ಪ್ರಾರ್ಥಿಸುವ ಮಕ್ಕಳಾಗೋಣ. ಒಡ್ಡಿದ ಬಲೆಯಲ್ಲಿ ಒಡ್ಡಿದವನೇ ಪಟಕ್ಕನೆ ಸಿಕ್ಕಿ ಬೀಳಲಿ, ತೋಡಿದ ಗುಣಿಯಲ್ಲಿ ತೋಡಿದವನೇ ತಟಕ್ಕನೆ ಬಿದ್ದು ಹೋಗಲಿ. ನಾವೇನ್ ಮಾಡ್ಬೇಕಂತೆ? ಶಾಪಕ್ಕೆ ಪ್ರತಿ ಶಾಪ ಹಾಕಬೇಡಿ, ಮುಯ್ಯಿಗೆ ಮುಯ್ಯಿ ತೀರಿಸಬೇಡಿ, ಬದಲಿಗೆ ಅವರಿಗೆ ಆಶೀರ್ವಾದ ಮಾಡಿ. ಹಳ್ಳ ತೋಡುವವನು ತಾನೇ ಹಳ್ಳದಲ್ಲಿ ಬಿದ್ದು ಹೋಗುತ್ತಾನೆ. ನಾವು ನಮ್ಮ ವಿರುದ್ಧ ಶತ್ರುಗಳು ಏನು ಮಾಡ್ತಾ ಇದ್ದಾರೆ ಎಂದು ತಲೆ ಕೆಡಿಸಿಕೊಳ್ಳೋದು ಬೇಡ. ಅದರ ಬದಲು ನನ್ನ ಯೇಸು ನನ್ನ ರಕ್ಷಕನನ್ನು ಸ್ತುತಿಸೋಣ, ಮಹಿಮೆ ಪಡಿಸೋಣ, ಆತನನ್ನು ಹೊಗಳಿ ಕೊಂಡಾಡೋಣ. ಆತನು ತನ್ನ ಕಾರ್ಯವನ್ನು ಮಾಡುವವರಾಗಿದ್ದಾರೆ. ಆಗೆನ್ನ ಮನವು ಆನಂದಗೊಳ್ಳುವುದು ಪ್ರಭುವಿನಲ್ಲಿ, ಆಹ್ಲಾದಗೊಳ್ಳುವುದು ಆತನಿತ್ತ ರಕ್ಷಣೆಯಲ್ಲಿ. ದೇವರನ್ನ ಸ್ತುತಿಸುವಾಗ ನಮಗೆ ಸಿಗುವ ಜಯದಲ್ಲಿ ನಾವು ಸಂತೋಷಿಸುವೆವು. ಬಿಡಿಸಿದೆ ಬಡವನನ್ನು ದರೋಡೆಗಾರರಿಂದ, ರಕ್ಷಿಸಿದೆ ದುರ್ಬಲರನ್ನು ಬಲಾಢ್ಯರಿಂದ. ಹೇ ಪ್ರಭು, ನಿನಗೆ ಸಮಾನರು ಯಾರು? ಇವತ್ತು ಬಲಿಷ್ಠರ ಕೈಯಿಂದ, ದರೋಡೆಗಾರರ ಕೈಯಿಂದ ಬಡವರನ್ನು, ನಿರ್ಗತಿಕರನ್ನು ದೇವರು ಬಿಡುಗಡೆ ಮಾಡುತ್ತಾರೆ. ಇಸ್ರಾಯೇಲರು ಈಜಿಪ್ಟ್ ದೇಶದಲ್ಲಿದ್ದಾಗ ಫರೋಹ ರಾಜ ಬಲಿಷ್ಠ ರಾಜನಾಗಿದ್ದ. ಇವರನ್ನ ದಾಸತ್ವದಲ್ಲಿ, ಗುಲಾಮತನದಲ್ಲಿ ಇಟ್ಟುಕೊಂಡಿದ್ದ. ಆ ಬಲಿಷ್ಠನ ಕೈಯಿಂದ ತನ್ನ ಮಕ್ಕಳನ್ನು ದೇವರು ಸುರಕ್ಷಿತವಾಗಿ ಬಿಡುಗಡೆ ಮಾಡಿದರು. ಇಂದು ಸಹ ನಮ್ಮನ್ನು ದೇವರು ಬಿಡುಗಡೆ ಮಾಡಲು ಶಕ್ತರಾಗಿದ್ದಾರೆ. 1 ಕೊರಿಂಥ 1ನೇ ಅಧ್ಯಾಯ ವಚನ 26. ಸಹೋದರರೇ, ನಿಮ್ಮನ್ನು ದೇವರು ಕರೆದಾಗ ನೀವು ಹೇಗಿದ್ದೀರಿ ಎಂದು ಜ್ಞಾಪಿಸಿಕೊಳ್ಳಿ. ಜ್ಞಾನಿಗಳನ್ನು ನಾಚಿಕೆಗೀಡು ಮಾಡಲು ದೇವರು ಲೋಕದ ದೃಷ್ಟಿಯಲ್ಲಿ ಮೂರ್ಖರನ್ನು ಆರಿಸಿಕೊಂಡರು. ದೊಡ್ಡ ದೊಡ್ಡ ಜ್ಞಾನಿಗಳನ್ನ ನಾಚಿಕೆಗೀಡು ಮಾಡಲು ದೇವರು ಮೂರ್ಖರು. ಇವತ್ತು ನಾವು ಮೂರ್ಖರಾಗಿದ್ದೇವೆ, ಸಂತೋಷಿಸೋಣ. ಎಲ್ಲರೂ ಯೇಸುವೆ ನನ್ನನ್ನು ದಡ್ಡ, ಮೂರ್ಖ ಎಂದು ಹೇಳುತ್ತಾರೆ. ಪರವಾಗಿಲ್ಲ, ಅಜ್ಞಾನಿಗಳ ಮುಂದೆ ದೇವರು ನಿನ್ನನ್ನು ಮಹಿಮೆ ಪಡಿಸುತ್ತಾರೆ. ಅಂತೆಯೇ ಬಲಿಷ್ಠರನ್ನು ಲಜ್ಜೆಗೀಡು ಮಾಡಲು ಲೋಕದ ದೃಷ್ಟಿಯಲ್ಲಿ ಬಲಹೀನರನ್ನು ಆಯ್ಕೆ ಮಾಡಿಕೊಂಡರು. ಬಲಿಷ್ಠ, ನಾನು ಬಲಾಢ್ಯ ಎಂದು ಹೇಳಿಕೊಳ್ಳುವವರ ಮುಂದೆ ದೇವರು ಬಲಹೀನರನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಈ ಸೇವೆಗೆ ಬರುವಾಗ ನಾನು ಒಂದು ಹೆಂಗಸು ಅಲ್ವಾ, ಆದ ಕಾರಣ ನನ್ನ ಕೆಲವು ಸೀನಿಯರ್ಸ್ ಹೇಳಿದ್ರು, ಸೀನಿಯರ್ ಇದ್ದವರು, ಈ ಹೆಣ್ಣು ಹೆಂಗಸು ಏನು ಮಾಡಲು ಸಾಧ್ಯ, ಈ ಹೆಣ್ಣು ಹೆಂಗಸನ್ನ ಸೇವೆಗೆ ತೆಗೆದುಕೊಂಡು ನಾವು ಏನು ಮಾಡೋದು ಅನ್ನುವ ರೀತಿಯಲ್ಲಿ. ಆದರೆ ಬಲಹೀನವಾದ ನಮ್ಮನ್ನು ದೇವರು ತನ್ನ ಮಹಿಮೆಯಿಂದ, ತನ್ನ ಕೃಪೆಯಿಂದ ತುಂಬಿಸಿ ಬಲಿಷ್ಠರನ್ನಾಗಿ ಮಾರ್ಪಡಿಸುವವರಾಗಿದ್ದಾರೆ. ನನ್ನ ಯೇಸು ನನ್ನ ರಕ್ಷಕ, ಎಲ್ಲ ಯೇಸುವಿನ ಕೃಪೆ. ಆಮೆನ್. ಲೋಕದ ದೃಷ್ಟಿಯಲ್ಲಿ ಗಣ್ಯವಾದುದನ್ನು ನಿರ್ನಾಮಗೊಳಿಸಲು ಗಣನೆಗೆ ಬಾರದ್ದು, ಕೀಳಾದದ್ದು, ಬೀಳಾದುದನ್ನು ಆರಿಸಿಕೊಂಡರು. ಯಾವ ಮನುಷ್ಯನು ತನ್ನ ಸಮ್ಮುಖದಲ್ಲಿ ಅಹಂಕಾರ ಪಡಬಾರದೆಂದೇ ದೇವರು ಇಂಥವರನ್ನ ಆಯ್ಕೆ ಮಾಡಿಕೊಂಡರು. ಸೌಲ ಅರಸನಾಗಿದ್ದ, ದೇವರ ಸನ್ನಿಧಾನದಲ್ಲಿ ಅಹಂಕಾರ ಪಟ್ಟ. ಆದ ಕಾರಣ ದೇವರು ಸೌಲನನ್ನ ಕೆಳಗಡೆ ಇಳಿಸುವುದಕ್ಕೆ ಮೊದಲೇ ದಾವೀದನನ್ನ ತನ್ನ ಯೋಜನೆಯಲ್ಲಿ ಇರಿಸಿದ್ದರು. ದಾವೀದ ಕುರುಬ, ದಾವೀದ ಬಲಹೀನವಾದ ವ್ಯಕ್ತಿ, ಸಣ್ಣ ಹುಡುಗ, ಯುದ್ಧದ ಎಕ್ಸ್ಪೀರಿಯನ್ಸೇ ಇಲ್ಲ. ಆದರೆ ದಾವೀದನಲ್ಲಿ ತನ್ನ ಅಭಿಷೇಕ, ತನ್ನ ಕೃಪೆ, ತನ್ನ ಮಹಿಮೆಯನ್ನು ತುಂಬಿಸಿ ಆತನನ್ನು ಉತ್ತಮ ಸ್ಥಾನಕ್ಕೆ ಕರೆದೊಯ್ದರು. ಪ್ರೈಸ್ ದ ಲಾರ್ಡ್. ಇವತ್ತು ನೀವು ಬಲಹೀನರ, ಮೂರ್ಖರ, ದಡ್ಡರ, ತೊಂದರೆ ಇಲ್ಲ. ಯೇಸುವೆ ನೀವೇ ನನ್ನನ್ನು ಅಭಿಷೇಕ ಮಾಡಿ ಅನ್ನುವಾಗ ಬಲಿಷ್ಠರನ್ನ ನಾಚಿಕೆಗೀಡು ಮಾಡಿ ಮೂರ್ಖರನ್ನ ದೇವರು ಮಹಿಮೆ ಪಡಿಸುತ್ತಾರೆ. ಹೇ ಪ್ರಭು, ಎಷ್ಟನೇ ವಾಕ್ಯ? 11. ಸುಳ್ಳು ಸಾಕ್ಷಿಗಳೆದ್ದಿಹರು ನನಗೆ ವಿರುದ್ಧ, ಒರಿಸುತ್ತಿಹರು ನನಗೇ ತಿಳಿಯದ ಅಪರಾಧ. ನೀವು ಕೆಲಸ ಮಾಡುವ ಸ್ಥಳದಲ್ಲಿ, ನಿಮ್ಮ ಕುಟುಂಬಗಳಲ್ಲಿ, ಹೌದಲ್ವಾ, ನೀವೇನ್ ತಪ್ಪು ಮಾಡಿದ್ದೀರಂತ ನಿಮಗೇ ಗೊತ್ತಿರಲ್ಲ. ಆದ್ರೆ ನಿಮಗೆ ವಿರುದ್ಧವಾಗಿ ಸುಳ್ಳು ಸಾಕ್ಷಿಗಳನ್ನ ಎಬ್ಬಿಸುತ್ತಾರೆ. ಸುಳ್ಳು ಹೇಳುವವನು ಸೈತಾನನ ಮಗ, ಅವನೇ
ನಾಶನಕ್ಕೆ ಗುಂಡಿಯನ್ನು ತೋಡಿಕೊಳ್ಳುತ್ತಾನೆ. ಎಸಗುತಿಯರು ಉಪಕಾರಕ್ಕೆ ಅಪಕಾರ, ಮಾಡಿಯರೆನ್ನನು ನಿರ್ಗತಿಕ ಪಿಂಜಾರ. ನಾವು ಒಳ್ಳೆಯದೇ ಮಾಡಿದ್ದರೂ ಸಹ ಜನರಿಂದ ನಮಗೇನು ಸಿಗುತ್ತದೆ? ಅಪಕಾರ. ಅವರು ಅಸ್ವಸ್ಥರಾಗಿರಲು ಶೋಕವಸ್ತ್ರಧಾರಿಯಾದೆ, ತಲೆಬಾಗಿ ಜಪಿಸಿದೆ, ನಾ ಮನನೊಂದು ಉಪವಾಸವಿದ್ದೆ. ದಾವೀದ ಹೇಳ್ತಾನೆ ನೋಡಿ, ನನ್ನ ಜೊತೆಗಿದ್ದವರು ಅಸ್ವಸ್ಥರಾಗಿರುವಾಗ, ಕಷ್ಟದಲ್ಲಿರುವಾಗ ಅವರಿಗಾಗಿ ಉಪವಾಸವಿದ್ದೆ, ಅವರಿಗಾಗಿ ಮನನೊಂದು ಪ್ರಾರ್ಥಿಸಿದೆ, ನಾನು ಅವರಿಗೆ ಒಳ್ಳೆಯದನ್ನೇ ಮಾಡಿದೆ, ಆದರೆ ಅವರಾದರೂ ನನಗೆ ಕೆಡುಕನ್ನೇ ಮಾಡಿದರು. ಪ್ರಭು ಯೇಸು ಈ ಲೋಕದಲ್ಲಿದ್ದಾಗ ರೋಗಿಗಳನ್ನು ಗುಣಪಡಿಸಿದರು, ಸತ್ತವರನ್ನು ಜೀವಕ್ಕೆಬ್ಬಿಸಿದರು, ಪಾಪಿಗಳನ್ನು ಉದ್ಧರಿಸಿದರು. ಯೇಸುವಿಗೆ ದೊರೆತ ಪ್ರತಿಫಲ ಏನು? ಆತನನ್ನು ಶಿಲುಬೆಗೇರಿಸಿ ಆತನನ್ನು ಬದುಕಿರಬಾರದು ಎಂದು ಜನರು ಆತನಿಗೆ ಅಪಕಾರವನ್ನೇ ಬಯಸಿದರು. ಆದರೆ ನಾವು ಮಾಡುವ ಸತ್ಕಾರ್ಯಗಳಿಗೆ ದೇವರು ನಮಗೆ ತಕ್ಕ ಪ್ರತಿಫಲವನ್ನು ಕೊಡುವವರಾಗಿದ್ದಾರೆ. ಶೋಕತಪ್ತನಾದೆ, ಗೆಳೆಯನಿಗೋ ಬಳಗದವನಿಗೋ ಎಂಬಂತೆ ನನಗೆ ಆಪತ್ತೊದಗಲು ಸಂತೋಷಿಸಿದರು ಸಭೆಗೂಡಿ, ಸೂರೆ ಮಾಡಿದರು ತಿರುತಿರುಗಿಯ ಭ್ರಷ್ಟರೊಡಗೂಡಿ, ಅಣಕಿಸಿ ಹಾಸ್ಯ ಮಾಡಿದರು ಕೀಟಲೆಗಾರರಂತೆ, ಕಟಕಟನೆ ಹಲ್ಲು ಕೊಡಿದರು ಕಡು ಗೋಪಿಗಳಂತೆ. ಒಂದು ಕ್ಷಣ ಕಾಲ ನಾವು ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೆ, ಅನಾಕಾರಣವಾಗಿ, ಕಾರಣವೇ ಇಲ್ಲದೆ ನನ್ನ ಮೇಲೆ ಸುಳ್ಳು ಸಾಕ್ಷಿಗಳನ್ನು ಹೇಳಿದರು, ನನ್ನ ಮೇಲೆ ಅಪರಾಧಗಳನ್ನು ಹೊರಿಸಿದರು. ಆದರೆ ಸರ್ವೇಶ್ವರದ ದೇವರು ಬಲಿಷ್ಠರ ಕೈಯಿಂದ ಬಲಹೀನರನ್ನ ಬಿಡುಗಡೆ ಮಾಡಿದ ರೀತಿಯಲ್ಲಿ ನಮ್ಮನ್ನು ಸಹ ಅನೇಕ ಸಮಯ ಸಂದರ್ಭಗಳಲ್ಲಿ, ನಾವು ಕೆಲಸ ಮಾಡುವ ಸ್ಥಳದಲ್ಲಿ, ಕುಟುಂಬ ಜೀವಿತದಲ್ಲಿ, ನೆರೆಹೊರೆಯವರಲ್ಲಿ ನಾವು ಅನಾಕಾರಣ ಶತ್ರುಗಳು ನಮಗಾಗಿ ಗುಂಡಿಗಳನ್ನು ತೋಡಿದರೂ ಸಹ ದೇವರು ಅವೆಲ್ಲವುಗಳಿಂದ ನಮ್ಮನ್ನು ರಕ್ಷಿಸಿದರು. ನಿನ್ನ ಪ್ರಾಣವನ್ನು ಸಕಲ ಕೇಡಿನಿಂದ ತಪ್ಪಿಸಿ ನಾನು ಕಾಯ್ದು ಕಾಪಾಡಿದೆನು ಎಂಬ ವಾಕ್ಯದಂತೆ ಹದ್ದು ತನ್ನ ಮರಿಗಳನ್ನ ರೆಕ್ಕೆ ಅಡಿಯಲ್ಲಿಟ್ಟು ಸಂರಕ್ಷಿಸುವಂತೆ, ನಮ್ಮನ್ನು ಕಣ್ಮಣಿಯಂತೆ, ಕಣ್ಣು ಗುಡ್ಡೆಯಂತೆ ಪ್ರಭು ಯೇಸು ಪೋಷಿಸಿ ಪರಾಂಬರಿಸುತ್ತಿರುವುದಕ್ಕಾಗಿ ಯೇಸುವೇ ನಿಮಗೆ ಕೋಟಿ ಕೋಟಿ ಕೃತಜ್ಞತಾ ಸ್ತುತಿ ಸ್ತೋತ್ರಗಳು. ನಮಗೆ ಗೊತ್ತಿಲ್ಲದೆ ಎಷ್ಟೋ ಶತ್ರುಗಳು ನಮಗೆ ವಿರುದ್ಧವಾಗಿ ಕಾರ್ಯ ಮಾಡಿದರೂ ಸಹ ದೇವರು ಅವರನ್ನ ಗಲಿಬಿಲಿಗೊಳಿಸಿ ಅವರ ಯೋಜನೆಗಳನ್ನೆಲ್ಲ ನಿಷ್ಕ್ರಿಯ ಮಾಡಿ ದೇವರು ನಮ್ಮನ್ನು ಸುರಕ್ಷಿತವಾಗಿ ಕಾಯ್ದು ಕಾಪಾಡುತ್ತಾ ಬಂದಿರುವುದು ನಮ್ಮ ಯೋಗ್ಯತೆಯಿಂದಲ್ಲ, ದೇವರ ಕೃಪೆ, ಯೇಸುವಿನ ಕೃಪೆ, ಯೇಸುವಿನ ಪ್ರೀತಿ, ಯೇಸುವಿನ ಕರುಣೆ. ತಾನು ಅಭಿಷೇಕಿಸಿದವರನ್ನು, ತನ್ನ ಅನುಯಾಯಿಗಳನ್ನು ರಕ್ಷಿಸುವನು ಪ್ರಭು. ಅವರನ್ನೆಂದಿಗೂ ಕೈ ಬಿಡುವುದಿಲ್ಲ. ಈ ಸಮಯದಲ್ಲಿ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ವಿಶೇಷವಾಗಿ ಯಾರೆಲ್ಲ ಕೋರ್ಟು ಕೇಸುಗಳಲ್ಲಿ ಅವರಿಗೆ ವಿರುದ್ಧವಾಗಿ ಸುಳ್ಳು ಸಾಕ್ಷಿಗಳನ್ನ ನೀಡಿ ನಿಷ್ಕಾರಣವಾಗಿ ಅವರ ಆಸ್ತಿ ಪಾಸ್ತಿಯನ್ನ ದೋಚಿಕೊಳ್ಳಲು ಯತ್ನಿಸುತ್ತಿದ್ದಾರೋ ಅವರೆಲ್ಲರ ಯೋಜನೆಗಳು ಯೇಸುವಿನ ನಾಮದಲ್ಲಿ ನಿಷ್ಕ್ರಿಯವಾಗಲಿ. ಬಲಿಷ್ಠರ ಕೈಯಿಂದ ಬಡವರಿಗೆ ನಾನು ಬಿಡುಗಡೆ ಮಾಡಿ ಸಂರಕ್ಷಿಸುವೆನೆಂಬ ವಾಗ್ದಾನದಂತೆ ನಮಗೆ ಯಾರೂ ಸಹಾಯಕರಿಲ್ಲ ಎಂದು ಈ ಸಮಯದಲ್ಲಿ ಈ ಜೀವಸ್ವರವನ್ನು ಆಲಿಸುತ್ತಾ, ನನ್ನ ಯೇಸು ನನ್ನ ರಕ್ಷಕ, ಯೇಸುವೆ ನೀವೇ ನಮ್ಮ ಪರವಾಗಿ ಯುದ್ಧ ಮಾಡಿ, ನೀವೇ ನಮ್ಮ ಪರವಾಗಿ ವಾದಿಸಿ ಎಂದು ಸಮರ್ಪಣೆ ಮಾಡುತ್ತಾರೋ ಅವರೆಲ್ಲರ ಪರವಾಗಿ ದೇವದೂತನು ಕಾರ್ಯ ಮಾಡಲಿ. ಪರಿಶುದ್ಧಾತ್ಮರು ಅವರ ವಿರುದ್ಧ ಹೋರಾಡಿ ಅವರಿಗೆ ಪರಿಪೂರ್ಣವಾದ ಜಯವನ್ನು ತಂದುಕೊಡಲಿ. ದೇವರಾತ್ಮ ಪ್ರತಿಯೊಬ್ಬರನ್ನ ಅಭಿಷೇಕವಾಗಿ ತುಂಬಿಸಲ್ಪಡಲಿ. ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಭಯಪಡಬೇಡಿ. ಮೂರ್ಖರನ್ನು ಬುದ್ಧಿವಂತರನ್ನಾಗಿಸುವ ದೇವರು, ಬಲಹೀನರನ್ನು ಬಲಿಷ್ಠರಾಗಿ ಮಾಡುವ ನನ್ನ ಯೇಸು ನನ್ನ ರಕ್ಷಕ ನಮ್ಮೊಂದಿಗಿದ್ದಾರೆ. ಈ ವಿಡಿಯೋ ಲಿಂಕ್ ಅನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಥ್ಯಾಂಕ್ ಯು.